ಕಾರ್ಯಕ್ರಮ ಅವರಿಗೆ ಅನಿವಾರ್ಯವಾಗಿ ಬರೋಕ್ಕಾಗದೇ ಇರೋದರಿಂದ ನನ್ನ ಭಾಗಕ್ಕೆ ಒದಗಿ ಬಂದಿದೆ. ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯರಾಗಿ ಇಂತಹ ಸತ್ಸಂಗದಲ್ಲಿ ಬೆರೆಯತಕ್ಕಂತಹ ನಮ್ಮೆಲ್ಲರಲ್ಲೂ ಸಹ ಒಂದು ವಿಶೇಷ ಜಾಯಮಾನ ಕಂಡು ಬರಬೇಕಾಗುತ್ತೆ. ಏನು ಅಂತ ಹೇಳಿದರೆ, ಸಾಧನೆ ಮಾಡಬೇಕು ಅಂತಕ್ಕಂಥ ಒಂದು ಉತ್ಸುಕತೆ, ಸಾಮಾನ್ಯ ಮನುಷ್ಯನ ಸ್ಥಿತಿಯಿಂದ ಮೇಲೇರಿ ಸಾಧಕನ ಹಂತದಲ್ಲಿ ನಿಂತಿರ್ತಕ್ಕಂಥವ್ರು ನಾವೆಲ್ಲ. ಅಂಥ ಒಂದು ಸ್ಥಿತಿಯಲ್ಲಿ ಸ್ವಲ್ಪ ಅವಲೋಕಿಸಿದರೆ ನಾವು ತಲುಪಬೇಕಾಗಿರ್ತಕ್ಕಂಥ ಗುರಿ ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರ, ಅಥವಾ ಪುನಃ ಹುಟ್ಟು ಬರದಲೇ ಇರತಕ್ಕಂಥ ಒಂದು ಶಾಶ್ವತ ನೆಲೆ. ಈ ಗುರಿನ ಇಟ್ಕೊಂಡಿರ್ತಕ್ಕಂಥವರು ಸಾಧನೆಗೆ ಕೈ ಹಾಕಿದಾಗ ನಾವು ತಿಳಿಬೇಕಾಗಿರತಕ್ಕಂಥ 3 ಪದಗಳು ಅಂಡರ್ಸ್ಟ್ಯಾಂಡಿಂಗ್, ನಾಲೆಡ್ಜ್, ವಿಸ್ಡಮ್ ಅಂತ ಹೇಳಿ. ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಸಕಲವನ್ನು ಗಮನಿಸ್ತಾ ಅದರ ಒಂದು ಜಾಡನ್ನು ಕಂಡುಕೊಳ್ತಕ್ಕಂಥದ್ದು, ಅದರಿಂದ ಅನುಭವ ಪಡ್ಕೊಳ್ತಕ್ಕಂಥದ್ದು. ಈ ಸ್ಥಿತಿ ಅಂಡರ್ಸ್ಟ್ಯಾಂಡಿಂಗಿಂದ ಮೇಲಕ್ಕೇರಿದಾಗ ನಾಲೆಡ್ಜ್ ಆಗುತ್ತೆ. ಅದು ಜ್ಞಾನದ ಜ್ಯೋತಿಯಾಗಿ ನಮ್ಮನ್ನು ಸರಿಯಾಗಿ ತಿದ್ದತಕ್ಕಂಥ ಹಿನ್ನೆಲೆಯಲ್ಲಿ ಕೆಲಸ ಮಾಡುತ್ತೆ. ಅಂತಹ ನಾಲೆಡ್ಜ್ನಿಂದ ವಿಸ್ಡಮ್ ಅಂದರೆ ಇನ್ನೂ ಉನ್ನತ ಅನುಭವ ಸ್ಥಿತಿಗೆ ಏರಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಗುರಿ. ಇಂತಹ ಗುರಿ ಮುಟ್ಟಬೇಕು ಅಂತ ಹೊರಟಿರ್ತಕ್ಕಂಥವರು ನಮಗೆ ದೊಡ್ಡ ಸಮಸ್ಯೆ ಆಗಿರತಕ್ಕಂಥದ್ದು ಮನಸ್ಸು. ಈಗಿನ ಮನಸ್ಸು ಯಾವ ಹಂತಕ್ಕೆ ಬೆಳೆದಿದೆ, ಇದರ ಒಂದು ಚಟುವಟಿಕೆಗಳೇನು, ಇದು ಯಾವ ದೃಷ್ಟಿಯಲ್ಲಿ ಚಿಂತನೆ ಮಾಡುತ್ತೆ, ಇದನ್ನೆಲ್ಲ ಗಮನಿಸ್ತಾ ಮನಸ್ಸನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಸಾಹಸದ ಕೆಲಸ ನಾವು ಮಾಡಬೇಕಾಗಿದೆ. ಏಕೆ ಅಂತ ಹೇಳಿದರೆ, ಮನಸ್ಸು ನಮ್ಮನ್ನು ಬಂಧಿಸ್ತಕ್ಕಂಥದ್ದು ಆಗಿದೆ, ಬಿಡುಗಡೆ ಮಾಡ್ತಕ್ಕಂಥದ್ದು ಸಹ ಅದೇ ಮನಸ್ಸಾಗಿದೆ. 2 ಮುಖದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ, ಬಹಳ ಕಷ್ಟದ ಕೆಲಸ. ಅಂತಹ ಮನಸ್ಸು ಯಾವುದು ನಮ್ಮನ್ನು ಪ್ರಪಂಚದ ವಿಷಯಗಳಲ್ಲಿ ಪೂರ್ಣವಾಗಿ ತೊಡಗಿಸಿ ದಿಕ್ಕು ತೋಚದ ಹಾಗೆ ಮಾಡಿದೆಯೋ, ಇದೇ ಮನಸ್ಸು ಮುಕ್ತಿಯ ಕಡೆ, ಸಾಕ್ಷಾತ್ಕಾರದ ಕಡೆ ಹೋಗ್ತಕ್ಕಂಥವನಿಗೆ ಅದೇ ಉಪಕರಣವಾಗಿಯೂ ಸಹ ಲಭ್ಯವಾಗಬೇಕಾಗಿದೆ. ಇದನ್ನು ಪರಿವರ್ತನೆ ಮಾಡತಕ್ಕಂಥದ್ದೇ ಕಷ್ಟದ ಕೆಲಸ. ಇಂತಹ ಪರಿವರ್ತನೆಯಲ್ಲಿ ಮನಸ್ಸನ್ನು ನಾವು ತಿಳ್ಕೊಳ್ತಾ ಹೋದ ಹಾಗೆ ಗುಪ್ತವಿದ್ಯೆ, ದಿವ್ಯ ಜ್ಞಾನದ ಬೆಳಕಿನಲ್ಲಿ ಸ್ಪಷ್ಟವಾಗಿರತಕ್ಕಂತಹ ಮನಸ್ಸಿನ ಸ್ವರೂಪವನ್ನು ನಮ್ಮ ಹಿಂದಿನ ಮಹಾನುಭಾವರು ಮುಂದಿಟ್ಟಿದ್ದಾರೆ. ಥಿಯೋಸಾಫಿಕಲ್ ಸೊಸೈಟಿ ಸಾಹಿತ್ಯವನ್ನು ಅವಲೋಕಿಸ್ತಾ ಹೋದ ಹಾಗೆಲ್ಲ ಮನಸ್ಸು 2 ರೀತಿಯ ಮನಸ್ಸು ಅಂಥೇಳಿ ನಮ್ಮ ಗಮನಕ್ಕೆ ತಂದಿದ್ದಾರೆ. ಯಾವುದು 2 ರೀತಿಯ ಮನಸ್ಸು? ಒಂದು ಶುದ್ಧ ಮನಸ್ಸು, ಮತ್ತೊಂದು ಅಶುದ್ಧ ಮನಸ್ಸು. ಅಶುದ್ಧ ಮನಸ್ಸೇ ಯೋಚನಾ ಮನಸ್ಸು, ಶುದ್ಧ ಮನಸ್ಸೇ ಮೌನ ಮನಸ್ಸು. ಅಶುದ್ಧ ಮನಸ್ಸು ಮನೋಲೋಕದ 7 ಉಪಲೋಕ ತತ್ವಗಳಲ್ಲಿ ಕೆಳಗಿನ 4 ಉಪಲೋಕ ತತ್ವಗಳಿಂದ ರಚನೆ ಆಗಿರತಕ್ಕಂಥದ್ದು ಈ ಕೆಳಗಿನ ಮನಸ್ಸು ಅಥವಾ ಯೋಚನಾ ಮನಸ್ಸು. ಈ ಮನಸ್ಸಿನ ಸ್ಥಾನ ಸ್ಥೂಲ ದೇಹ, ಕಾಮದೇಹ ಇವೆರಡನ್ನೂ ಮೀರಿರತಕ್ಕಂತಹ ಸೂಕ್ಷ್ಮ ಸ್ಥಿತಿಯಲ್ಲಿ ಮನಸ್ಸು ಇದ್ದು ನಮ್ಮ ಆಲೋಚನೆಗಳಿಗೆ, ಕಲ್ಪನೆಗಳಿಗೆ, ಊಹಾಪೋಹಗಳಿಗೆ, ಯೋಜನೆಗಳಿಗೆ, ಸಾಧನೆಗಳಿಗೆ ದಾರಿ ತೋರಿಸ್ತಕ್ಕಂಥದ್ದಾಗಿದೆ. ಈ ಮನಸ್ಸು ಕೆಳಗಿನ 4 ಉಪಲೋಕ ತತ್ವಗಳಿಂದ ಆಗಿರತಕ್ಕಂಥ ಮನಸ್ಸನ್ನು
ರೂಪ ಮನಸ್ಸು ಅಂತಲೂ ಸಹ ನಾವು ಕರಿತೀವಿ. ರೂಪ ಮನಸ್ಸು ಅಂತಕ್ಕಂಥದ್ದು ಒಂದು ಅನ್ವರ್ಥ ಶಬ್ದ. ಯಾವ ವಿಷಯಗಳನ್ನು ಯೋಚಿಸುತ್ತೋ, ಯಾವ ದೃಶ್ಯಗಳನ್ನು ಕಾಣುತ್ತೋ, ಯಾವ ಚಿತ್ರಗಳನ್ನು ಅನುಭವಿಸುತ್ತೋ ಎಲ್ಲವನ್ನೂ ಸಹ ಒಂದು ರೂಪವನ್ನಾಗಿ ಮಾಡಿ ಚಿತ್ರಗಳ ಸ್ಥಿತಿಯಲ್ಲಿ ನಮ್ಮ ಮನಸ್ಸಿನಲ್ಲಿ ಭದ್ರ ನಿಲ್ಲುತ್ತೆ. ಇದು ಯೋಚನಾ ಮನಸ್ಸು. ಇದಕ್ಕಿಂತ ಉನ್ನತವಾದ ಸೂಕ್ಷ್ಮವಾದ ಮತ್ತೊಂದು ಮನಸ್ಸು ಶುದ್ಧ ಮನಸ್ಸು. ಅದು ಮೇಲಿನ 3 ಉಪಲೋಕ ತತ್ವಗಳಿಂದ ರಚನೆಯಾಗಿರ್ತಕ್ಕಂಥದ್ದು. ಈ ಶುದ್ಧ ಮನಸ್ಸು ತತ್ವಚಿಂತನೆಗೆ ಮೀಸಲಾಗಿರ್ತಕ್ಕಂಥ ಮನಸ್ಸು. ಕೆಳಗಿನ ಯೋಚನಾ ಮನಸ್ಸು ಹೊರಗಿನ ಅನುಭವಗಳ ಸಂಪರ್ಕದಲ್ಲಿ ನಮ್ಮನ್ನು ಬಂದು ತಾಡಿಸ್ತಾ ಇರತಕ್ಕಂತಹ ಇಂದ್ರಿಯಗಳ ಮೂಲಕ ನಮಗೆ ಬರತಕ್ಕಂತಹ ಪ್ರತಿಯೊಂದು ಅನುಭವವನ್ನೂ ಸಹ ತನ್ನಲ್ಲಿ ಹಿಡಿದಿಟ್ಕೊಳ್ಳುತ್ತೆ. ಹೊರಗಿನ ಅನುಭವಕ್ಕೆ ಯೋಚನಾ ಮನಸ್ಸೇ ಬಹಳ ಉತ್ತಮ. ಹೊರಗಿನ ಅನುಭವವನ್ನು ಪಡ್ಕೊಳ್ತಾ ಇಂದ್ರಿಯಗಳ ಮೇಲೆ ಬರತಕ್ಕಂಥ ಈ ತಾಡನಗಳ ಮೂಲಕ ನಮ್ಮ ಹೊರಗಿನ ಚಟುವಟಿಕೆಗಳ ಅನುಭವವೆಲ್ಲವೂ ಸಹ ನರಮಂಡಲದ ಮೂಲಕ ಮೆದುಳನ್ನು ತಲುಪಿ ಅಲ್ಲಿಂದ ಕಾಮದೇಹದ ಮೂಲಕ ಯೋಚನಾ ಮನಸ್ಸಿನಲ್ಲಿ ನಿಂತು ಅದು ಕೆಲಸ ಮಾಡುತ್ತೆ. ಈ ರೀತಿ ಕೆಲಸ ಮಾಡ್ತಾ ಇರತಕ್ಕಂಥ ಯೋಚನಾ ಮನಸ್ಸು ಶುದ್ಧ ಯೋಚನೆಗಳನ್ನು ಮಾಡುತ್ತೆ, ಅಶುದ್ಧ ಯೋಚನೆಗಳನ್ನು ಮಾಡುತ್ತೆ. ಶುದ್ಧ ಸಂಕಲ್ಪಗಳನ್ನು ಉತ್ಪತ್ತಿ ಮಾಡುತ್ತೆ, ಅಶುದ್ಧ ಸಂಕಲ್ಪಗಳನ್ನು ಉತ್ಪತ್ತಿ ಮಾಡುತ್ತೆ. ನಿಸ್ವಾರ್ಥವಾಗೂ ಕೆಲಸ ಮಾಡುತ್ತೆ, ಸ್ವಾರ್ಥದಿಂದಲೂ ಸಹ ಕೆಲಸ ಮಾಡುತ್ತೆ. ಹೀಗೆ ದ್ವಂದ್ವಗಳಿಗೆ ಮೀಸಲಾಗಿರ್ತಕ್ಕಂಥ ಈ ಮನಸ್ಸಿನಲ್ಲಿ ಬರ್ತಕ್ಕಂಥ ಅನುಭವಗಳನ್ನು ನಿಸ್ವಾರ್ಥವಾದ ಒಳ್ಳೆಯ ಶುದ್ಧ ಆಲೋಚನೆಗಳ ಸಾರವೆಲ್ಲ ಶುದ್ಧ ಮನಸ್ಸಿಗೆ ರವಾನೆ ಆಗುತ್ತೆ. ಶುದ್ಧ ಮನಸ್ಸು ಉನ್ನತ ಸ್ವಭಾವದ ಒಂದು ಭಾಗ ಆದರೆ, ಅಶುದ್ಧ ಮನಸ್ಸು ಕೆಳಗಿನ ನಮ್ಮ ನೀಚ ಸ್ವಭಾವದ ಭಾಗ. ಇದು ಪ್ರಕೃತಿಗೆ ಸಂಬಂಧಪಟ್ಟಿದ್ದು. ದೈವಾಂಶ ಪಶ್ವಂಶಗಳ ಗಂಟು ಮಾನುಷತೆ. ಮನುಷ್ಯನ ರಚನೆ ಆಗಿರತಕ್ಕಂಥದ್ದು 2 ಅಂಶಗಳ ಸಮಾವೇಶದಿಂದ. ಒಂದು ಪ್ರಕೃತಿ ತತ್ವ, ಒಂದು ಚೈತನ್ಯ. ಚೈತನ್ಯದ ಅಂಶಗಳು ನಮಗೆ ತಿಳಿದೇ ಇದ್ದರೂ ಸಹ ನಮ್ಮೊಳಗೆ ಗೂಢವಾಗಿ ನಮ್ಮ ಉನ್ನತ ಸ್ವಭಾವದಲ್ಲಿ ನಮಗೆ ಗೋಚರವಾಗದೇ ಇದ್ದರೂ ಬೆಳಗ್ತಾ ಇದೆ. ನೀಚ ಸ್ವಭಾವದ ಪ್ರಕೃತಿಗೆ ಸಂಬಂಧಪಟ್ಟಂಥ ತತ್ವ ಹೊರಗಿನ ಪ್ರಪಂಚದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥದ್ದು ಪೂರ್ಣ ಅದರಲ್ಲಿ ನಾವೀಗ ಗಮನ ಹರಿಸಿದ್ದೀವಿ. ಇಂತಹ ಮನಸ್ಸು ಸಾಕಷ್ಟು ಬೆಳೆದಿದೆ. ಈಗ ಈ ಅಶುದ್ಧ ಮನಸ್ಸಿನ ಚಟುವಟಿಕೆಗಳು ಎಲ್ಲ ಕಡೆಯೂ ಸಹ ಲೀಲಾಜಾಲವಾಗಿ ತನ್ನದೇ ಆಗಿರತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಕಾರಣ, ಸಂಸರಣೆ ವ್ಯವಸ್ಥೆಯಲ್ಲಿ ಮನುಷ್ಯ ಇವೆಲ್ಲದರ ಸಂಪರ್ಕದಲ್ಲಿದ್ದು ಇದರ ಒಂದು ಲಕ್ಷಣವನ್ನು ಕಂಡುಕೊಂಡು ಯಾವುದು ಶ್ರೇಷ್ಠ, ಯಾವುದು ಶಾಶ್ವತ ಅನ್ನತಕ್ಕಂಥ ನಿಜವಾದ ತಿಳುವಳಿಕೆಯನ್ನು ಹೊಂದಿ ಅಶಾಶ್ವತವಾದ್ದನ್ನು, ನಶ್ವರವಾದ್ದನ್ನು ಕೈಬಿಟ್ಟು ಶಾಶ್ವತವಾದ್ದನ್ನು ಆಧರಿಸಿ ಹೋಗ್ತಕ್ಕಂಥ ಹಾದಿಯಲ್ಲಿ ಸಂಸರಣೆ ಸಾಗ್ತಾ ಇದೆ. ಇಂತಹ ಸಂಸರಣ ಹಂತದಲ್ಲಿ ಈಗ ನಾವು ಕೆಲಸ ಮಾಡ್ತಾ ಇರತಕ್ಕಂಥ ಮನಸ್ಸು ಬೆಳೆದಿರತಕ್ಕಂಥ ಸ್ಥಿತಿಯಲ್ಲಿ ಸಾಕಷ್ಟು ಉನ್ನತ ಸ್ಥಿತಿ ಬೆಳೆದಿದೆ ಅಂಥೇಳಿ ನಮಗನಿಸುತ್ತೆ. ಆದರೆ ಎಷ್ಟು ಬೆಳೆದಿದೆ ಅಂತ ಒಂದು ಸ್ವಲ್ಪ ಲೆಕ್ಕ ನೋಡೋದಕ್ಕೆ ಹೊರಟ್ರೆ 10ರಲ್ಲಿ 2 ಭಾಗ ಅಥವಾ 3 ಭಾಗ ಬೆಳೆದಿದ್ದರೆ ಹೆಚ್ಚಾಯಿತು. ಇನ್ನೂ ಬೆಳೆಸ್ಕೋಬೇಕಾಗಿರ್ತಕ್ಕಂಥದ್ದು ಅಪಾರ ಇದೆ. ಇದೆಲ್ಲವನ್ನೂ ಬೆಳೆಸ್ಕೊಳ್ತಾ ಮನಸ್ಸನ್ನು ಬಲಪಡಿಸ್ತಾ ಮನಸ್ಸನ್ನು ಅರ್ಥ ಮಾಡಿಕೊಂಡು ಮನಸ್ಸನ್ನು ಬಿಟ್ಟು ಹೋಗಬೇಕಾದ್ದು ನಮ್ಮೆಲ್ಲರ ಸ್ಥಿತಿ. ಇಂಥ ಸ್ಥಿತಿಯಲ್ಲಿ ನಮ್ಮ ಮನಸ್ಸು ಕೆಲಸ ಮಾಡ್ತಾ ಇದೆ, ಮಾಡಲಿ.
ವಿಜ್ಞಾನ ಮತ್ತು ತಾಂತ್ರಿಕ ಜ್ಞಾನ ಎಷ್ಟು ವಿಸ್ತಾರವಾಗಿ ಮನುಷ್ಯ ಊಹೆ ಮಾಡದಲೇ ಇರತಕ್ಕಂಥದ್ದೇ ಇಲ್ಲ. ಇಷ್ಟೆಲ್ಲ ಊಹೆ ಮಾಡಿದರೂ ಆ ಮನಸ್ಸು ಈ ಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದರೂ ಸಹ ಇದೆಲ್ಲದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ಮತ್ತೊಂದು ಭಾಗ ಇದೆ, ಅದು ನಮ್ಮೊಳಗೇ ಇದೆ ಅಂತಕ್ಕಂಥದ್ದನ್ನು ತಿಳಿಬೇಕಾದ್ದೇ ನಿಜವಾಗಿರ್ತಕ್ಕಂಥ ಅಂಡರ್ಸ್ಟ್ಯಾಂಡಿಂಗ್. ಅಂತಹ ತಿಳುವಳಿಕೆಯಲ್ಲಿ ನಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಸ್ಥೂಲ ದೇಹವನ್ನು ಅರ್ಥ ಮಾಡಿಕೊಂಡು ಸಂಯಮ ಮಾಡೋದಕ್ಕೂ, ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವನ ಹತೋಟಿಲಿ ಇಟ್ಕೊಳ್ಳೋದಕ್ಕೂ ಇನ್ನೂ ಪ್ರಬಲವಾಗಿರ್ತಕ್ಕಂಥದ್ದು ಮನಸ್ಸಿನ ಚಟುವಟಿಕೆಗಳು. ಅದಕ್ಕಿನ್ನೂ ಹೆಚ್ಚಿನ ಗಮನ ಬೇಕು, ಹೆಚ್ಚಿನ ಸಾಧನೆ ಬೇಕು. ಇಂತಹ ಮನಸ್ಸು ತನ್ನಲ್ಲಿ ಬರತಕ್ಕಂಥ ಅನುಭವದ ಶುದ್ಧ ಸಾರವನ್ನೆಲ್ಲ ಶುದ್ಧ ಮನಸ್ಸಿಗೆ ರವಾನೆ ಮಾಡ್ತಾ ಹೋದ ಹಾಗೆಲ್ಲ ಆ ಉನ್ನತ ಸ್ವಭಾವದ ಒಂದು ಪರಿಚಯ ನಮಗಾಗ್ಲಿಕ್ಕೆ ಸಾಧ್ಯ. ಉನ್ನತ ಸ್ವಭಾವದಲ್ಲಿ ನಾವೆಲ್ಲ ಓದ್ಕೊಂಡಿರೋ ಹಾಗೆ, ಥಿಯಾಸಫಿ ಸಾಹಿತ್ಯ ನಮ್ಮನ್ನು ಸೆಳೆಯೋ ಹಾಗೆ 3 ಅಂಶಗಳು ಕೆಲಸ ಮಾಡ್ತಾಯಿದೆ: ಆತ್ಮ, ಬುದ್ಧಿ, ಶುದ್ಧ ಮನಸ್ಸು. ಆತ್ಮನ ಇಚ್ಛಾಶಕ್ತಿ, ಬುದ್ಧಿಯ ಜ್ಞಾನಶಕ್ತಿ, ಶುದ್ಧ ಮನಸ್ಸಿನ ಪ್ರೇಮ ಶಕ್ತಿ ಬೆಳಿಬೇಕಾಗಿದೆ. ಈ 3 ಸಹ ಬೆಳೆಸ್ಕೊಳ್ತಕ್ಕಂಥ ಹಾದಿಯಲ್ಲಿ ಸತ್ಸಂಗ ನಮಗೆ ದಾರಿ ತೋರಿಸ್ತಾ ಇದೆ. ಸತ್ಸಂಗದಲ್ಲಿ ದಿವ್ಯ ಜ್ಞಾನದ ಬೆಳಕಿನಲ್ಲಿ ಚಿಂತನೆ ಮಾಡೋಕೆ ಹೊರಟಿರ್ತಕ್ಕಂಥ ನಾವು ಚಿಂತೆ ಅಲ್ಲ ಚಿಂತನೆ, ಆ ಚಿಂತಕರಾಗಿ ಇದನ್ನು ಅರ್ಥ ಮಾಡ್ಕೊಳ್ತಾ ಹೋದ ಹಾಗೆಲ್ಲ ಆ ಉನ್ನತ ಮನಸ್ಸಿನ ಲಕ್ಷಣಗಳು ಹೇಗೆ ಅರಳಬಲ್ಲವು, ಹೇಗೆ ಅರಳಿಸ್ಕೋಬೇಕು ಅಲ್ಲಿ ಒದಗಿರ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಅಂಥೇಳಿ ಕಂಡುಕೊಂಡು ಮುಂದೆ ಸಾಗಬೇಕಾಗಿದೆ. ಅಂಥ ಹಾದಿಯಲ್ಲಿ ಮನಸ್ಸನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಸ್ಥಿತಿಯಲ್ಲಿ ಈ ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಹಿಂದಿನ ಉಪನಿಷತ್ಕಾರರು, ನಮ್ಮ ಋಷಿ ಮುನಿಗಳು ಒಂದು ಉಪನಿಷತ್ತನ್ನೇ ಬರೆದಿದ್ದಾರೆ. ಅದನ್ನು ನಾವು ಬಿಡುವಾದಾಗ ನಮಗೆ ಪರಿಚಯವಿಲ್ಲದೇ ಇದ್ದರೂ ಅದನ್ನು ನೋಡಿ ಅರ್ಥ ಮಾಡ್ಕೋಬೇಕು. ಅಮೃತ ಬಿಂದು ಉಪನಿಷತ್ತು ಅಂಥೇಳಿ. ಈ ಅಮೃತ ಬಿಂದು ಉಪನಿಷತ್ನಲ್ಲಿ ಮನಸ್ಸನ್ನು, ಈ 2 ವಿಧದ ಮನಸ್ಸನ್ನು, ಶುದ್ಧ ಅಶುದ್ಧ, ಯೋಚನಾ ಮನಸ್ಸು, ಶುದ್ಧ ಮನಸ್ಸು ಅಂತ ಥಿಯಾಸಫಿ ವಾಂಗ್ಮಯ ಕರೀತಕ್ಕಂಥ ಹಿನ್ನೆಲೆಯಲ್ಲೇ ಈ ಮನಸ್ಸು ಬಂಧನದ ಮನಸ್ಸು, ಮುಕ್ತಿಯ ಮನಸ್ಸು ಯಾವುದು ಅಂಥೇಳಿ ಒಂದು ಶ್ಲೋಕ ಅದರ ಹೇಳುತ್ತೆ. ಮನೋಹಿ ದ್ವಿವಿಧಂ ಪ್ರೋಕ್ತಂ ಶುದ್ಧಂಚ ಅಶುದ್ಧಮೇವ ಚ ಅಶುದ್ಧಂ ಕಾಮಸಂಕಲ್ಪಂ ಶುದ್ಧಂ ಕಾಮ ವಿವರ್ಜಿತಂ. ಬಹಳ ಸುಲಭವಾಗಿರ್ತಕ್ಕಂಥ ಕರೆ ಕೊಡುತ್ತೆ ನಮಗೆ. ಬಂಧನದ ಮನಸ್ಸು ಯಾವುದು, ಮುಕ್ತಿಯ ಮನಸ್ಸು ಯಾವುದು. ಈಗ ನಮ್ಮ ಎದುರಿಗೆ ಪೆಡಂಭೂತವಾಗಿ ನಿಂತು ಇದರಿಂದ ತಪ್ಪಿಸ್ಕೊಳ್ಳೋದು ಕಷ್ಟ ಇಲ್ಲ ಅಂತಕ್ಕಂಥ ಒಂದು ಜಟಿಲ ಸ್ಥಿತಿ ನಮ್ಮನ್ನು ಎದುರಿಸ್ತಾ ಇದ್ದರೂ ಸಹ ಈ ಉಪನಿಷತ್ತಿನ ಮಂತ್ರ ಹೇಳೋ ಹಾಗೆ ಧೈರ್ಯವಾಗಿ ನಾವು ಮುನ್ನಡೆಯಬಹುದು. 2 ರೀತಿಯ ಮನಸ್ಸು, ಶುದ್ಧ ಮನಸ್ಸು ಮತ್ತು ಅಶುದ್ಧ ಮನಸ್ಸು. ಅಶುದ್ಧಂ ಕಾಮ ಸಂಕಲ್ಪಂ ಶುದ್ಧಂ ಕಾಮ ವಿವರ್ಜಿತಂ. ರಹಸ್ಯಲ್ಲಿ ಹೇಳ್ತಾ ಇದ್ದಾರೆ, ಸಂಕಲ್ಪ ಶುದ್ಧ ಮನಸ್ಸು ಯಾವುದು, ಕಾಮ ಸಂಕಲ್ಪ, ಆಸೆಗಳ ಕಡೆ ಚಿಂತನೆ ಮಾಡೋದು, ಪ್ರಪಂಚದ ವಸ್ತುಗಳನ್ನ ಅನುಭವಿಸ್ಬೇಕು ಅಂಥೇಳಿ ಧಾವಿಸ್ತಕ್ಕಂಥದ್ದು, ಆಮಿಷಗಳಿಗೆ ತುತ್ತಾಗಿ ಮಾಡಬಾರದು ಕೆಲಸಕ್ಕೆ ಪ್ರಚೋದನೆ ಕೊಡ್ತಾ ಇರತಕ್ಕಂಥದ್ದು. ಈ ಕಾಮ ಸಂಕಲ್ಪವೇ ಅಶುದ್ಧ ಮನಸ್ಸು. ಶುದ್ಧ ಮನಸ್ಸು ಶುದ್ಧಂ ಕಾಮ ವಿವರ್ಜಿತಂ. ಇದ್ರ ಪರಿಚಯ ನಮಗಾಗಬೇಕಾದ್ರೆ ಶುದ್ಧ ಮನಸ್ಸಿನಲ್ಲಿ ಒದಗಿರತಕ್ಕಂಥ ಆತ್ಮಶಕ್ತಿ ಅರಳಬೇಕಾದ್ರೆ, ಆತ್ಮತತ್ವ ಬೆಳಗಬೇಕಾದ್ರೆ
ಕಾಮರ್ ರಹಿತಂ ಅಂದರೆ ಆಸೆಗಳಿಂದ ಬಿಡಿಸ್ಕೊಳ್ತಕ್ಕಂಥದ್ದೇ ಇದಕ್ಕೆ ಉಪಾಯ. ಆ ಉಪಾಯದಲ್ಲಿ ಆಸೆಗಳಿಂದ ಬಿಡಿಸ್ಕೊಳ್ಳೋದಕ್ಕೆ ಹೊರಟ್ರೆ ಇಲ್ಲಿರ್ತಕ್ಕಂಥ ನಾವೆಲ್ಲರೂ ಎದುರಿಸ್ತಾ ಇರಬಹುದು, ಎಷ್ಟು ಸಲೀಸಾಗಿ ಬಿಡಿಸ್ಕೊಂಡು ಹೋಗ್ಬೋದು ಆಸೆಗಳಿಂದ ಅಂಥೇಳಿ. ಈ ಆಸೆಗಳ ಸಮಾಚಾರ ಹೇಗಿದೆ ಅಂತ ಹೇಳಿದರೆ, 4-6 ಆಸೆಗಳು ಬಂದು ನಮ್ಮನ್ನು ಮುತ್ತಿ ಆ ಕಡೆ ಸೆಳೆದಾಗ ಅದನ್ನು ಈಡೇರಿಸ್ಕೋಬೇಕು ಅಂಥೇಳಿ ಧಾವಿಸ್ತೀವಿ. ಈಡೇರಿಸ್ಕೊಳ್ತಕ್ಕಂಥ ಹಾದಿಯಲ್ಲಿ ನಾವು ಜಯಶೀಲರಾಗಿ ನಮ್ಮ ಭಾಗಕ್ಕೆ ಅದೆಲ್ಲ ಒದಗ್ತು, ನನ್ನ ಆಸೆಗಳೆಲ್ಲ ಈಡೇರ್ತು ಅನ್ನೋದ್ರೊಳಗಾಗಿ ಇನ್ನು 10 ಆಸೆಗಳು ಸಿದ್ಧವಾಗಿರ್ತವೆ ನಮ್ಮನ್ನು ಎಳೆಯೋದಕ್ಕೋಸ್ಕರ. ಇದಕ್ಕೊಬ್ಬರು ಒಂದು ಉದಾಹರಣೆ ಕೊಡ್ತಾ, ಲಂಕಾಪಟ್ಟಣದಲ್ಲಿ ಹನುಮಂತನ ಬಾಲ ಬೆಳೆದಾಗ ಬೆಳೀತಾ ಇದ್ದೇನೆ ಆಸೆಗಳ ಒಂದು ಸರಮಾಲೆ ಅಂಥೇಳಿ. ಇಂಥ ಆಸೆಗಳನ್ನು ಬಿಡಿಸ್ಕೊಳ್ತಕ್ಕಂಥ ಹಾದಿಯಲ್ಲಿ ಗಮನ ಹರಿಸ್ತಾ ಇದಕ್ಕೇನೇನೂ ಬೆಲೆ ಇಲ್ಲ ಅಂತಕ್ಕಂಥ ತೀರ್ಮಾನಕ್ಕೆ ಬಂದು ಆಶಾ ಕ್ಷೇತ್ರದಿಂದ ಹೊರಬರಬೇಕಾಗಿದೆ. ಇಂಥ ಹೊರಬರೋದಕ್ಕೆ ಬೇಕಾಗಿರತಕ್ಕಂಥ ಒಂದು ಸೂಚನೆಯನ್ನು ಆ ಉಪನಿಷತ್ತಿನ ಪ್ರಾರಂಭದಲ್ಲಿ ಕೊಡ್ತಾರೆ. ಈ ಮನಸ್ಸು ಎಂಥದ್ದು ಅಂಥೇಳಿ, ಆತ್ಮಾರಾಮುನಿ ಪ್ರತಿದಿನಮೂ ಸದಾ ವೇಪರು ಪೊಡಕನು ಜಪಿಂಚು ಅನ್ನಿಟಿ ಕತಡೆ ಆಧಾರುಂಡನಿ ತಿಳಿಯುಮು ಮನಸಾತ್ವರಗಾನು. ಈ ಆತ್ಮಾರಾಮನ ಚಿಂತನೆಯಲ್ಲಿ ನಾವೆಲ್ಲ ತೊಡಗಬೇಕು. ಆತ್ಮಾರಾಮನೇ ಸದಾ ಕಾಲ ಚಿಂತಿಸಬೇಕು. ಅಂದರೆ ನನ್ನ ಗುರಿ ಸಾಕ್ಷಾತ್ಕಾರ, ಇದನ್ನೇ ಕುರಿತು ನಾವು ಚಿಂತನೆ ಮಾಡ್ತಾ ಹೆಚ್ಚು ಚಿಂತನೆಯಲ್ಲಿ ತೊಡಗದ ಹಾಗೆಲ್ಲ ಅದಕ್ಕೆ ವಿರುದ್ಧವಾಗಿರತಕ್ಕಂಥ ಆಶೆಯ ಬಲ ಕಡಿಮೆ ಆಗ್ತಾ ಹೋಗುತ್ತೆ. ಥಿಯಾಸಫಿ ಕೊಡ್ತಕ್ಕಂಥ ಒಂದು ಉಪಾಯ ಇದು. ಯಾವುದೇ ದುಷ್ಟತನ ನಮ್ಮಲ್ಲಿ ಕೆಲಸ ಮಾಡ್ತಾಯಿದ್ರು ಅದನ್ನು ಮೀರಿ ಹೋಗಬೇಕಾದ್ರೆ ಅದರ ಮೇಲೆ ಹೋರಾಟ ಮಾಡಿದರೆ ಪ್ರಯೋಜನ ಇಲ್ಲ, ಅದನ್ನು ದೂರಿದರೂ ಸಹ ಉಪಯೋಗ ಇಲ್ಲ, ಅದರ ಮೇಲೆ ದ್ವೇಷ ಬೆಳೆಸ್ಕೊಂಡ್ರೂ ಸಹ ಯಾವ ಸಹಾಯವೂ ಇಲ್ಲ. ಆದರೆ ಅದಕ್ಕೆ ಮಾಡಬೇಕಾಗಿರತಕ್ಕಂಥ ಉಪಾಯ ವಿರುದ್ಧವಾಗಿರತಕ್ಕಂಥ ಚಿಂತನೆ. ಅಂಥ ಚಿಂತನೆಯಲ್ಲಿ ಆತ್ಮಾರಾಮುನಿ ಪ್ರತಿದಿನವೂ ಸದಾ, ಪ್ರತಿ ದಿವಸವೂ ಸಹ ನಿರಂತರವಾಗಿ ಜಪ ಮಾಡ್ತಾ ಇರೋ ಅಂದರೆ ಆ ಚಿಂತನೆಯಲ್ಲೇ ಇರಬೇಕು ಅಂಥೇಳಿ. ಅಂಥ ಚಿಂತನೆಯಲ್ಲಿರ್ತಕ್ಕಂಥದ್ದು ಎಷ್ಟು ಶ್ರೇಷ್ಠ ಅಥವಾ ಮಹತ್ವ ಅನ್ನೋದನ್ನು ಡಿ ವಿ ಗುಂಡಪ್ಪನ ಒಂದು ಪದ್ಯದಲ್ಲಿ ಹಂಚ್ಕೊಳ್ತಾರೆ. ಏನಾದೋಡೇನು ನೀನು ಎಲ್ಲಿ ಪೋದಡ ಮೇನು, ಮಾನವೇಂ ಪ್ರಾಣವೇಂ ಅಭ್ಯುದಯವೇನು, ಮಾನವಾತೀತ ಒಂದೆಲ್ಲವನು ನುಂಗುವುದು ಜಾನಿಸದ ನಾವಗಂ ಮಂಕುತಿಮ್ಮ. ಏನಾದೊಡೇನು ನೀನು ಎಲ್ಲಿ ಪೋದಡಮೇನು. ಎಷ್ಟು ತೀರ್ಥಯಾತ್ರೆ ಪುಣ್ಯಕ್ಷೇತ್ರಗಳ ಸಂಚಾರ, ಹೊರಗಿನ ದೇವತಾ ಆರಾಧನೆಗಳು ಕಾರ್ಯಕ್ರಮಗಳನ್ನು ಎಷ್ಟು ಮಾಡಿದರೇನು, ಏನು ಮಾಡಿದರೇನು, ಏನಾದೋಡೇನು, ಏನೆಲ್ಲ ಸಾಧಿಸ್ಬಿಡ್ತೀನಿ ಅಂತ ಹೇಳ್ತೀಯಲ್ಲ, ಇಷ್ಟೆಲ್ಲ ಆದರೂ ಸಹ ಒಂದು ಇಲ್ದಲೇ ಹೋದಾಗ ಅದು ಉಪಯೋಗ ಇಲ್ಲ. ಅದು ಯಾವುದು? ಮಾನವಾತೀತ ಒಂದೆಲ್ಲವನು ನುಂಗುವುದು. ಮಾನವಾತೀತನಾಗಬೇಕು. ಈ ಒಂದು ಜೀವನ ಅಂತಕ್ಕಂಥದ್ದು ನಶ್ವರ, ಇದೆಲ್ಲವೂ ಸಹ ಭ್ರಮಾತ್ಮಕವಾದ್ದು ಅನ್ನೋ ನಿರ್ಧಾರಕ್ಕೆ ಬರಬೇಕು. ಆ ನಿರ್ಧಾರಕ್ಕೆ ಬರೋದಕ್ಕೆ ಇಷ್ಟೆಲ್ಲ ಸೃಷ್ಟಿ, ಇಷ್ಟೆಲ್ಲ ವೈವಿಧ್ಯತೆ, ಇಷ್ಟೆಲ್ಲ ಆಮಿಷಗಳು. ಮಾನವಾತೀತ ಒಂದು ಎಲ್ಲವನ್ನು ನುಂಗುವುದು, ಎಲ್ಲವನ್ನೂ ಸಹ ನುಂಗು ಹಾಕಿಬಿಡುತ್ತೆ ಮಾನವಾತೀತ ಅಂತಕ್ಕಂಥ ಚಿಂತನೆ. ಜಾನಿಸದ ನಾವಗಂ ಮಂಕುತಿಮ್ಮ ಅಂತ ಯಾವಾಗಲೂ ಸಹ ಅದನ್ನು ಧ್ಯಾನ ಮಾಡ್ತಾ ಇರು, ಅದರ ಗುಂಗಿನಲ್ಲೇ ಇರು, ಅದರ ಚಿಂತೆಯಲ್ಲೇ ಇರು. ಯಾವ ಅಮೃತ ಬಿಂದು ಉಪನಿಷತ್ತು ಮೊದಲನೇ ಸಂದೇಶ ಕೊಡ್ತೋ ಅದೇ ಅರ್ಥ
ಈ ಅನುಭವದಲ್ಲೂ ಸಹ ಡಿ ವಿ ಗುಂಡಪ್ಪನವ್ರ ಮೂಲಕ ಹೊರಬಂದಿದೆ. ಈ ಒಂದು ದೃಷ್ಟಿಲಿ ಇಟ್ಕೊಂಡು ನಾವು ಹೊರಟ್ರೆ ನಮ್ಮ ಸಾಧನೆ ಉನ್ನತ ಸ್ಥಿತಿಗೆ ಏರೋದಕ್ಕೆ ಸಾಧ್ಯ ಆಗುತ್ತೆ. ಇಂಥ ಸ್ಥಿತಿಯಲ್ಲಿ ಮಾನವನ ಮನಸ್ಸನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಎಲ್ಲದಕ್ಕಿಂತ ಕಷ್ಟವಾದ ಕೆಲಸ ಅಂತ ಅಂದ್ಕೊಂಡ್ವಿ. ನಮಗೀಗ ಅನ್ನಿಸ್ದಲೇ ಇರಬಹುದು, ಕೈ ಹಾಕಿದಾಗ ಗೊತ್ತಾಗುತ್ತದೆ ಕಷ್ಟವ ಸುಲಭ ಅನ್ನೋದು. ಕೇಳಬೇಕಾದ್ರೆ, ಓದಬೇಕಾದ್ರೆ, ಇನ್ನೊಬ್ಬರ ಜೊತೆಯಲ್ಲಿ ಹಂಚ್ಕೋಬೇಕಾದ್ರೆ ಭಾಳ ಸುಲಭ. ಅದೇನು ಆಸೆಗಳಿಂದ ದೂರ ಬರೋದಷ್ಟೇ ತಾನೇ, ಹೊರಬಂದ್ರೆ ಆಯಿತು ಅಂದ್ಬಿಡ್ತೀವಿ. ಆದರೆ ಸಾಧನೆಗೆ ಹೊರಟಾಗ ಗೊತ್ತಾಗೋದು ಆ ಸಮಸ್ಯೆ ಏನು ಅಂಥೇಳಿ. ಇಂಥ ಸಮಸ್ಯೆಯನ್ನು ಹೊರಬರತಕ್ಕಂಥ ಹಾದಿಯಲ್ಲಿ ನಾವು ನೋಡಬೇಕಾಗಿರತಕ್ಕಂಥದ್ದು ಈ ಅನುಭವದಿಂದ ಹೊರಬಂದಿರತಕ್ಕಂತಹ 3 ಅಂಶಗಳಿಗೆ ಗಮನ ಕೊಟ್ಟರೆ, ಒಂದೊಂದರಲ್ಲೂ ಸಹ 5 ಪದ್ಯ ಇದೆ. 15 ಪದ್ಯಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಮನಸ್ಸನ್ನು ತೊರೆದಿರಬಹುದೇ ಅಂತ ಪ್ರಶ್ನೆ ಹಾಕ್ಕೊಂಡು 5 ಪದ್ಯ ಬರೀತಾರೆ. ಹಾಗೆ ಮನಸ್ಸಿನ ಹದ ಅನ್ನೋದನ್ನು ಹೇಳ್ತಾ, ಮನಸ್ಸಿನ ಹದ ಹೇಗೆ ನಾವು ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ 5 ಪದ್ಯಗಳನ್ನು ಕೊಡ್ತಾರೆ ಡಿ ವಿ ಗುಂಡಪ್ಪನವರು. ಹಾಗೆ ಸೃಷ್ಟಿ ಕೀಲು ಅನ್ನೋದರಲ್ಲಿ ಸೃಷ್ಟಿಯ ವೈಚಿತ್ರ್ಯವನ್ನು ತಿಳಿಸ್ತಾ ನಮಗೆ ಈ ವಿಷಯಗಳನ್ನು ಸಹ ನಮ್ಮ ಗಮನಕ್ಕೆ ತರ್ತಾರೆ. ಹೀಗೆ ನಾವು ನಾನಾ ರೀತಿಯ ಸಾಹಿತ್ಯ ವಾಂಗ್ಮಯವನ್ನು ನೋಡ್ತಾ, ಸದ್ಗ್ರಂಥಗಳನ್ನು ತಡ್ಕಾಡ್ತಾ, ಸಚ್ಚಿಂತನೆಯಲ್ಲಿ ನಾವು ತೊಡಗೋದ್ರಿಂದ ಈ ಮಾನವನ ಮನಸ್ಸನ್ನು ದೃಷ್ಟಿಕೋನವನ್ನು ಬದಲಾಯಿಸಬಹುದು. ಅದೊಂದೇ ದಾರಿ. ಈಗಿನ ಮಾನವನ ಮನಸ್ಸು ಯಾವ ಮಟ್ಟಕ್ಕೆ ಬೆಳೆದಿದೆ, ಏನು ಅನಾಹುತ ಆಗ್ತಾ ಇದೆ ಅನ್ನೋದನ್ನು ಸ್ವಲ್ಪ ಗಮನಿಸಿದರೆ ಒಬ್ಬೊಬ್ಬರಿಗೂ ಸಹ ಹೆದರಿಕೆ ಆಗುತ್ತೆ. ಇಂತಹ ರೀತಿಯಲ್ಲಿ ನಾನೂ ತೊಡಗಿದ್ದೀನಲ್ಲ, ನನ್ನ ಮನಸ್ಸು ಅದೇ ಜಾಡಿನಲ್ಲಿ ಹೋಗ್ತಾ ಇದೆಯಲ್ಲ, ನನಗೆ ಎಚ್ಚರವೇ ಇಲ್ಲವೇ ಅಂತಕ್ಕಂಥ ಸ್ಥಿತಿ ನಮಗೆ ಒದಗುತ್ತೆ. ಇವತ್ತಿನ ಮನಸ್ಸು ಎಷ್ಟೆಲ್ಲ ಯೋಜನೆಗಳನ್ನು ಹಾಕಿ ಇಂಟೆಲೆಕ್ಟ್ ಬೆಳೆದಿದೆ, ಇಂಟೆಲಿಜೆನ್ಸ್ ಬೆಳೆದಿದೆ. ಆದರೆ ಇಷ್ಟೆಲ್ಲ ಬೆಳೆದಿರತಕ್ಕಂಥ ಮನಸ್ಸು ಪ್ರಪಂಚದಲ್ಲಿ ಏನೆಲ್ಲ ಸೌಲಭ್ಯಗಳನ್ನು ತಂದುಕೊಟ್ಟಿರ್ತಕ್ಕಂಥ ಮನಸ್ಸಿನ ಯೋಜನೆ ಯಾವ ಸ್ಥಿತಿಗಿದೆ ಅಂತ ಹೇಳಿದರೆ, ಎಲ್ಲವನ್ನೂ ಪಡ್ಕೊಂಡಿರ್ತಕ್ಕಂಥ ಮಾನವ, ಅದರಲ್ಲೂ 21ನೇ ಶತಮಾನದಲ್ಲಿ ಅನುಭವಿಸ್ತಾ ಇರತಕ್ಕಂಥ ಪರಾಕಾಷ್ಠ ಸೌಲಭ್ಯಗಳ ಹಿನ್ನೆಲೆಯಲ್ಲಿ ನೋಡಿದರೆ ಎಲ್ಲವೂ ಇದೆ, ಒಂದ್ರ ಕೊರತೆ ಇದೆ. ಎಲ್ಲವೂ ಸಹ ದಂಡಿಯಾಗಿದೆ, ಯಾವುದಕ್ಕೂ ಸಹ ಸ್ವಲ್ಪವೂ ಸಹ ಕೊರತೆ ಇಲ್ಲ. ಆದರೆ ಮನುಷ್ಯನಿಗೆ ಬೇಕಾಗಿರತಕ್ಕಂಥ ಒಂದು ಮಾತ್ರ ಲವಲೇಶವೂ ಇಲ್ಲ, ಅದೇ ಮನಸ್ಸಿನ ಸಮಾಧಾನ. ಸಮಾಧಾನ ಇಲ್ಲ, ತೃಪ್ತಿ ಇಲ್ಲ, ನೆಮ್ಮದಿ ಇಲ್ಲ. ಇವತ್ತಿನ ಚಿತ್ರ ಇದು. ಮನಸ್ಸು ಬೆಳೆದಿರತಕ್ಕಂಥ ಹಂತದಲ್ಲಿ ನಮ್ಮ ಗಮನಕ್ಕೆ ಬರಬೇಕಾಗಿರತಕ್ಕಂಥ ಒಂದು ದೃಶ್ಯ ಇದು. ಇಂಥ ಸ್ಥಿತಿಯಲ್ಲಿ ಇಷ್ಟೆಲ್ಲ ಮುಂದುವರೆದಿರತಕ್ಕಂಥ ನಾಗರಿಕತೆಯಲ್ಲಿ ಏನೆಲ್ಲ ಉನ್ನತ ಅನುಭವಗಳನ್ನ ಅನುಭವಿಸ್ತಾ ಇರತಕ್ಕಂಥ ಮನುಷ್ಯ ಈ ಸಮಾಧಾನ ಹೊಂದಬೇಕು, ನೆಮ್ಮದಿಯಿಂದ ಇರಬೇಕು ಅಂತ ಹೇಳೋದಾದರೆ ಋಷಿ ಮುನಿಗಳು ಕೊಟ್ಟಿರತಕ್ಕಂಥ ಸಾಹಿತ್ಯದ ಕಡೆಯೇ ತಿರುಗಬೇಕು. ಏಕೆ ಅಂತ ಹೇಳಿದರೆ, ಗುಪ್ತವಿದ್ಯೆಯ ಬೆಳಕಿನಲ್ಲಿ ದಿವ್ಯ ಜ್ಞಾನ ನಮಗೆಲ್ಲಿಲ್ಲದ ಗೋಚರವಾಗದಲೇ ಇರತಕ್ಕಂತಹ ಮನಸಾತೀತ ವಿಷಯಗಳನ್ನು ಯೋಗಿಗಳು ಅನುಭವ ಚಿಂತನೆಯಲ್ಲಿ ಕಂಡುಕೊಂಡು ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ. ಅಂತಹ ಹಂಚಿಕೊಂಡಿರತಕ್ಕಂಥ ಸ್ಥಿತಿಯಲ್ಲೇ ಈಗಿನ ಕಾಲಕ್ಕೆ ಅನುಗುಣವಾಗಿ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಈ ದಿವ್ಯ ಜ್ಞಾನ ಥಿಯೋಸಾಫಿಕಲ್ ಸೊಸೈಟಿ ಕೆಲಸ ಮಾಡ್ತಾ ನಮಗೆ ಸ್ಪಷ್ಟ ದಾರಿಯನ್ನು ತೋರಿಸ್ತಾ ಇದೆ. ಇದರಲ್ಲಿ ಒಳಹೊಕ್ಕು ನೋಡ್ತಾ ಈ ಸಾಹಿತ್ಯವನ್ನು ಅಧ್ಯಯನ ಮಾಡ್ತಾ ನಮ್ಮ ಸಾಧನೆ ನಿರಂತರವಾಗಿ ಸಾಗುವ ಹಾಗೆ ನಾವೆಲ್ಲ ಮಾಡ್ಕೋಬಹುದು.
ಇಂಥ ಸಾಧನೆಯಲ್ಲಿ ಮನಸ್ಸಿಗೆ ಯಾವ ಸ್ಥಿತಿಲಿದೆ, ಹೊರಗಡೆ ವಿಷಯಗಳಿಗೆ ಯಾಕಿದು ತುತ್ತಾಗಿದೆ, ಅದರಿಂದ ನರಳಾಟ ಇದ್ರೂ ಸಹ ಅದನ್ನು ಬಿಟ್ಟು ಬರೋಕ್ಕಾಗ್ತಾ ಇಲ್ಲ ಅಂತ ಹೇಳಿದರೆ, ಎಷ್ಟು ಉನ್ನತ ಮಟ್ಟಕ್ಕೆ ಬೆಳೆದಿರತಕ್ಕಂಥ ಯೋಚನಾ ಮನಸ್ಸು ಸಹ ಒಂದು ದೋಷ ಅದರಲ್ಲಿ ಹುದುಗಿದೆ. ಆ ದೋಷ ಕಂಡ್ಕೋಬೇಕು. ಆ ದೋಷನೇ ಪ್ರತ್ಯೇಕತಾ ಮನೋಭಾವ, ಅನ್ಯಥಾ ದೃಷ್ಟಿ, ಅಸಮದೃಷ್ಟಿ, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ, ನಾನೇ ಶ್ರೇಷ್ಠ, ನನ್ನ ಅಭಿಪ್ರಾಯವೇ ಮೇಲು, ನಾನು ಹುಟ್ಟಿರತಕ್ಕಂಥ ಜಾತಿನೇ ಉತ್ತಮವಾದ ಜಾತಿ, ನಾನು ಬೆಳೀತಾ ಇರತಕ್ಕಂಥ ರಾಷ್ಟ್ರವೇ ಆದರ್ಶ ರಾಷ್ಟ್ರ ಅಂತ ಹೇಳಿ ಬೀಗತಕ್ಕಂಥ ಸ್ಥಿತಿ ನಮ್ಮನ್ನು ತಂದುಬಿಟ್ಟಿದೆ. ಈ ಲಕ್ಷಣ ಪ್ರತ್ಯೇಕತಾ ಮನೋಭಾವ, ವಿಶ್ಲೇಷಣಾತ್ಮಕವಾಗಿರ್ತಕ್ಕಂಥ ಸ್ಥಿತಿ. ಪ್ರತಿಯೊಂದನ್ನು ಬಿಡಿಸಿ ವಿಂಗಡಿಸಿ ವಿಭಜಿಸಿ ಬೇರೆ ಬೇರೆ ಮಾಡಿ ನಮ್ಮನ್ನು ದಾರಿ ತಪ್ಪಿಸ್ತಾ ಇರತಕ್ಕಂಥದ್ದು ಇಷ್ಟೆಲ್ಲ ಬೆಳೆದಿರತಕ್ಕಂಥ ಮನಸ್ಸಿನ ಗುಣ. ಈ ಗುಣವನ್ನು ಬದಲಾಯಿಸಬೇಕಾಗಿರತಕ್ಕಂಥ ಸಾಧಕರು, ಈ ದಿಕ್ಕನ್ನು ಪರಿವರ್ತಿಸಬೇಕಾಗಿರತಕ್ಕಂಥ ನಾವು ಒಂದೇ ಮುಖ್ಯ ತತ್ವವನ್ನು ಅರ್ಥ ಮಾಡಿಕೊಂಡ್ರೆ ಅದು ಹಾರ್ಮೋನಿಯಸ್ ಲೈಫ್, ಸಮರಸ ಜೀವನ. ಸಮರಸ ಜೀವನದಲ್ಲಿ ವ್ಯತ್ಯಾಸಗಳಿಲ್ಲ, ಅನ್ಯತಾ ಭಾವನೆಗಳಿಲ್ಲ, ಪ್ರತ್ಯೇಕತಾ ಮನೋಭಾವ ಇಲ್ಲ, ಬಿಡಿಸಿ ನೋಡ್ತಕ್ಕಂಥದ್ದಿಲ್ಲ. ಏಕೋ ದೇವ, ಏಕ ಚೈತನ್ಯದ ಕಡೆ ನಮ್ಮನ್ನು ಸೆಳೆಯುತ್ತೆ. ಇಂತಹ ಚಿಂತನೆಗೆ ನಮ್ಮನ್ನು ಈಡು ಮಾಡೋದಕ್ಕೋಸ್ಕರ ಥಿಯೋಸಾಫಿಕಲ್ ಸೊಸೈಟಿ ಕೊಟ್ಟಿರತಕ್ಕಂಥ ಒಂದು ಸುಲಭ ಸಂದೇಶ ಯೂನಿವರ್ಸಲ್ ಬ್ರದರ್ಹುಡ್. ನಮಗೆಲ್ಲ ಗೊತ್ತಿದೆ, ಬೇಕಾದಷ್ಟು ಓದ್ಕೊಂಡಿದ್ದೀವಿ, ಅದರ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದೀವಿ. ಇನ್ನೂ ಸಾಧನೆ ಅಪಾರ ಆಗಬೇಕಾಗಿದೆ. ಏಕೆಂದರೆ ಸೋದರ ಭಾವದ ತತ್ವ ಓದಿದಷ್ಟು ಸುಲಭ ಅಲ್ಲ. ಆ ಸೋದರ ಭಾವ ಅಂತಕ್ಕಂಥದ್ದು ಯಾವ ಕ್ಷಣದಲ್ಲೂ ನಮ್ಮಿಂದ ಮರೆಯಾಗದ ಹಾಗೆ ಪ್ರತಿಯೊಬ್ಬರ ಜೊತೆಯಲ್ಲೂ ಹೊಂದ್ಕೊಂಡು ಬಾಳ್ತಕ್ಕಂಥ ಲಕ್ಷಣ ಬೆಳೆಸ್ಕೋಬೇಕಾಗಿದೆ. ಇದು ಕಷ್ಟದ ಕೆಲಸ. ಹೊಂದಾಣಿಕೆ ಎಂಬುದು ಬಲು ಕಷ್ಟ ಅಂಥೇಳಿ ಪುರಂದರದಾಸರು ಒಂದು ಕೀರ್ತನೆ ಅದನ್ನು ವಿವರಿಸ್ತಾರೆ. ಅನುಸರಿಸಿ ನಡೆಯತಕ್ಕಂಥದ್ದು ಇವತ್ತಿನ ಮನಸ್ಸಿಗೆ ಬೇಡವಾಗಿದೆ. ಇಷ್ಟೆಲ್ಲ ಪ್ರತ್ಯೇಕತೆಗೆ ಈಡು ಮಾಡಿರತಕ್ಕಂಥ ಮನಸ್ಸು ಇಂಟೆಲೆಕ್ಟ್ ಮನಸ್ಸು, ಇಂಟೆಲಿಜೆನ್ಸ್ ಮನಸ್ಸು. ಆದರೆ ಇದು ತಪ್ಪಬೇಕಾದ್ರೆ ಬುದ್ಧಿಯ ಪ್ರಭೆ, ಅನುಭವ ಪ್ರಜ್ಞೆ ನಮ್ಮ ಗಮನಕ್ಕೆ ಬರಬೇಕಾಗಿದೆ. ಅನುಭವ ಪ್ರಜ್ಞೆ ಬುದ್ಧಿಯ ಕ್ಷೇತ್ರದ್ದು. ಅನುಭವ ಪ್ರಜ್ಞೆಯ ಲಕ್ಷಣ ಪ್ರತಿಯೊಂದನ್ನು ಒಂದು ಮಾಡತಕ್ಕಂಥದ್ದು. ಇದಕ್ಕೂ ಅದಕ್ಕೂ ತದ್ವಿರುದ್ಧ. ಈ ಮನಸ್ಸು ಎಲ್ಲವನ್ನೂ ಬೇರೆ ಬೇರೆ ಮಾಡ್ತಾ ಒಂದೊಂದಕ್ಕೊಂದೊಂದು ಹೆಸರು ಕೊಡ್ತಾ ನಮ್ಮನ್ನು ಈ ಒಂದು ಗೊಂದಲದಲ್ಲಿ ಸಿಕ್ಕಿಸಿರ್ತಕ್ಕಂಥ ಮನಸ್ಸನ್ನು ಮೀರಿ ಹೋಗಬೇಕಾದ್ರೆ ಇಂಥ ಸಂಶ್ಲೇಷಣಾತ್ಮಕವಾದಂಥ ಸ್ಥಿತಿ, ಒಂದು ಮಾಡತಕ್ಕಂಥ ಲಕ್ಷಣ ನಮ್ಮಲ್ಲಿ ಮೂಡಬೇಕಾಗಿದೆ. ಆ ಒಂದು ಮಾಡತಕ್ಕಂಥ ಲಕ್ಷಣಕ್ಕೆ ಸಾರ್ವತ್ರಿಕ ಸೋದರ ಭಾವದ ಅನುಷ್ಠಾನ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಇಷ್ಟೊಂದು ಮಹತ್ವಪೂರಿತವಾಗಿರತಕ್ಕಂಥ ವಿಷಯವನ್ನೇ ಥಿಯೋಸಾಫಿಕಲ್ ಸೊಸೈಟಿ ಹಿನ್ನೆಲೆಯಲ್ಲಿ ಇದಕ್ಕೆ ರಕ್ಷಕರಾಗಿರ್ತಕ್ಕಂಥ ಇಬ್ಬರು ಜೀವನ್ಮುಕ್ತ ಮಹಾತ್ಮರಿಗೂ ಮಾರ್ಗದರ್ಶನ ನೀಡತಕ್ಕಂಥ ಮಹಾಚೌಹಾನರು ಒಂದು ಸಂದರ್ಭದಲ್ಲಿ ಹೇಳ್ತಾರೆ, ಪಾಪ್ಯುಲರೈಸ್ ಥಿಯಾಸಫಿ ಅನ್ನೋ ಸಂದೇಶ ಕೊಡ್ತಾರೆ. ಥಿಯಾಸಫಿಯನ್ನೇ ಜನಪ್ರಿಯಗೊಳಿಸಿ ಅದೊಂದೇ ಮನುಕುಲದ ಉದ್ಧಾರಕ್ಕೆ ದಾರಿ ಮಾಡಿಕೊಡ್ತಕ್ಕಂಥದ್ದು. ಏಕೆ ಅಂತ ಹೇಳಿದರೆ, ಈ ಒಂದು ಸ್ಥಿತಿ ಥಿಯಾಸಫಿಯ ಪ್ರಸಾರ, ಥಿಯಾಸಫಿಯನ್ನು ಜನಪ್ರಿಯಗೊಳಿಸ್ತಕ್ಕಂಥದ್ದು ಏಕೆ ಅಂತ ಹೇಳಿದರೆ, ಸಹೋದರ ಭಾವದ ತತ್ವವೇ ಇದರ ಮುಖ್ಯ
ಮುಖ್ಯ ಜೀವಾಳ. ಆ ಯೂನಿವರ್ಸಲ್ ಬ್ರದರ್ಹುಡ್ ಅಂತಕ್ಕಂಥದ್ದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಷ್ಟು, ವ್ಯಾಪಕವಾಗಿ ಅದರೊಳಗೆ ಉಳಿದಷ್ಟು ಈ ಅನ್ಯಥಾ ಅಂತಕ್ಕಂಥ ಶಬ್ದ ನಮ್ಮಿಂದ ದೂರವಾಗ್ತಾ, ಆ ಹೊಂದಾಣಿಕೆಯ ಬದುಕು ನಮಗೆ ಸಾಧ್ಯವಾಗ್ತಾ, ಸಹೋದರ ಭಾವ ಸಹಕಾರ ಭಾವಕ್ಕೆ ನಮಗೆ ದಾರಿ ಮಾಡಿಕೊಡುತ್ತೆ. ಇಂಥ ಸಹಕಾರ ಭಾವ, ಸಹೋದರ ಅನುಷ್ಠಾನ ಇವೆರಡರ ಆಧಾರದಿಂದಲೇ ಸಮರಸ ಭಾವ ನಮ್ಮಲ್ಲಿ ಬರೋದಕ್ಕೆ ಸಾಧ್ಯ. ಈ ಸಮರಸ ಭಾವ, ಹಾರ್ಮೋನಿಯಸ್ ಲೈಫ್ ಅಂತಕ್ಕಂಥದ್ದು ಯಾವ ಒಂದು ಸಾಕ್ಷಾತ್ಕಾರದ ಕಡೆ ನಾವು ಹೊರಡ್ತಾ ಇದ್ದೀವೋ, ಯಾವ ಗುರಿನ ಇಟ್ಕೊಂಡು ನಾವು ಸಾಧನೆ ಮಾಡ್ತಾ ಇದ್ದೀವೋ, ಅದು ಐಕ್ಯತಾ ಭಾವ. ಐಕ್ಯತೆಗೆ ದಾರಿ ಮಾಡಿಕೊಡ್ತಕ್ಕಂಥದ್ದೇ ಈ ಸಮರಸ ಜೀವನ. ಸಹೋದರ ಭಾವ, ಸಹಕಾರ ಭಾವ, ಸಮರಸ ಭಾವ, ಐಕ್ಯ ಭಾವ.